ಸರ್, ಈಗ ದೊಡ್ಡ ಖರ್ಗೆ ಅವರು ಸಹ RSS ಬ್ಯಾನ್ ಆಗಬೇಕು ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಸಹ RSS ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಶರಣಬಸಪ್ಪ ದರ್ಶನಾಪುರ ಅವರು RSS ಇಂದ ನಮ್ಗೆ ಏನು ತೊಂದರೆ ಆಗಿಲ್ಲ, ಅವ್ರ ಪಥಸಂಚಲನಕ್ಕೆ ಅನುಮತಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತಾರೆ. ಡಬಲ್ ಸ್ಟ್ಯಾಂಡ್ ಅಲ್ವಾ ಇದು? ಪಥಸಂಚಲನ ಕೊಡೋದು ಬಿಡೋದು ನಮ್ಮ ವಿವೇಚನೆ, ಹೌದಾ? ಪರ್ಮಿಷನ್ ಕೇಳಿ. ಇಷ್ಟು ವರ್ಷ ಏನ್ ನಡೀತಾ ಇತ್ತು ಮಾಹಿತಿಗಾಗಿ ಅಂತ ಕೇಳ್ತಾರೆ, ಇವಾಗ ಅನುಮತಿಗಾಗಿ ಅಂತ. ಅಲ್ಲಿ ಯಾವ್ದಪ್ಪ ಅಲ್ಲಿ ಲೋಕಲ್ ಅಲ್ಲಿ ಏನೂ ತೊಂದರೆ ಇಲ್ಲ, ಪಥಸಂಚಲನ ಮಾಡೋದ್ರಿಂದ ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ ಅಂದ್ರೆ ಕೊಡ್ಲಿ. ಆಕ್ಷೇಪ ಇದ್ರೆ ಕೊಡ್ಬೇಡಿ. ಅದರಿಂದ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಂಗಿದ್ರೆ, ಅದರಿಂದ ನನಗೆ ಏನಾದ್ರೂ ತೊಂದರೆ ಆಗಂಗಿದ್ರೆ ಅಥವಾ ನನಗೆ ಪ್ರಚೋದನೆ ಆಗಂಗಿದ್ರೆ ಕೊಡ್ಬೇಡಿ. RSS ಇಂದ ನಮಗೆ ತೊಂದರೆ ಬೇರೆ RSS ಅಂತ ಯಾರಿದ್ರು ಇರ್ಬೋದು ಸರ್. ಬರೀ RSS ಅಂತಲ್ಲ, RSS ಇರ್ಬೋದು, ಬೇರೆ ಸಮುದಾಯದವ್ರು ಇರ್ಬೋದು, ಬೇರೆ NGOಗಳು ಇರ್ಬೋದು. ಈಗ ಬೇರೆ NGOಗಳೆಲ್ಲ ರಿಜಿಸ್ಟರ್ಡ್ ಮನೆ ತಗೊಂತಾ ಇದೆಯಲ್ಲ ಪರ್ಮಿಷನ್. ಈಗ ಭೀಮ್ ಆರ್ಮಿ ಅವರು ಪರ್ಮಿಷನ್ ಕೇಳಿದ್ದಾರೆ. ಯಾರೇ ಲೆಟರೇಟ್ ಅಲ್ಲಿ ಕೇಳಿರೋದು? ಅವ್ರ ಲೆಟರೇಟ್ ಅಲ್ಲಿ ರಿಜಿಸ್ಟ್ರೇಷನ್ ದಾಖಲೆ ಇದೆ ಅಂತ ಕೇಳಿದ್ರೆ ರಿಜಿಸ್ಟ್ರೇಷನ್ ದಾಖಲೆಗಳು ಕೊಟ್ಟಿದ್ದಾರೆ. DSS ಅವ್ರು ಕೊಟ್ಟಿದ್ದಾರೆ. ಇನ್ನೂ ಒಂದು ಯಾವುದೋ ನಾಗರಿಕರ ಸಂಸ್ಥೆ ಕೊಟ್ಟಿದ್ದಾರೆ. ಇವ್ರು ಯಾಕೆ ಕೊಡ್ತಾ ಇಲ್ಲ? ಸರ್, ಈಗ ದೊಡ್ಡ ಖರ್ಗೆ ಅವರು ಸಹ RSS ಬ್ಯಾನ್ ಆಗಬೇಕು ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಸಹ RSS ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಶರಣಬಸಪ್ಪ ದರ್ಶನಾಪುರ ಅವರು RSS ಇಂದ ನಮ್ಗೆ ಏನು ತೊಂದರೆ ಆಗಿಲ್ಲ, ಅವ್ರ ಪಥಸಂಚಲನಕ್ಕೆ ಅನುಮತಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತಾರೆ. ಡಬಲ್ ಸ್ಟ್ಯಾಂಡ್ ಅಲ್ವಾ ಇದು? ಪಥಸಂಚಲನ ಕೊಡೋದು ಬಿಡೋದು ನಮ್ಮ ವಿವೇಚನೆ, ಹೌದಾ? ಪರ್ಮಿಷನ್ ಕೇಳಿ. ಇಷ್ಟು ವರ್ಷ ಏನ್ ನಡೀತಾ ಇತ್ತು ಮಾಹಿತಿಗಾಗಿ ಅಂತ ಕೇಳ್ತಾರೆ, ಇವಾಗ ಅನುಮತಿಗಾಗಿ ಅಂತ. ಅಲ್ಲಿ ಯಾವ್ದಪ್ಪ ಅಲ್ಲಿ ಲೋಕಲ್ ಅಲ್ಲಿ ಏನೂ ತೊಂದರೆ ಇಲ್ಲ, ಪಥಸಂಚಲನ ಮಾಡೋದ್ರಿಂದ ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ ಅಂದ್ರೆ ಕೊಡ್ಲಿ. ಆಕ್ಷೇಪ ಇದ್ರೆ ಕೊಡ್ಬೇಡಿ. ಅದರಿಂದ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಂಗಿದ್ರೆ, ಅದರಿಂದ ನನಗೆ ಏನಾದ್ರೂ ತೊಂದರೆ ಆಗಂಗಿದ್ರೆ ಅಥವಾ ನನಗೆ ಪ್ರಚೋದನೆ ಆಗಂಗಿದ್ರೆ ಕೊಡ್ಬೇಡಿ. RSS ಇಂದ ನಮಗೆ ತೊಂದರೆ ಬೇರೆ RSS ಅಂತ ಯಾರಿದ್ರು ಇರ್ಬೋದು ಸರ್. ಬರೀ RSS ಅಂತಲ್ಲ, RSS ಇರ್ಬೋದು, ಬೇರೆ ಸಮುದಾಯದವ್ರು ಇರ್ಬೋದು, ಬೇರೆ NGOಗಳು ಇರ್ಬೋದು. ಈಗ ಬೇರೆ NGOಗಳೆಲ್ಲ ರಿಜಿಸ್ಟರ್ಡ್ ಮನೆ ತಗೊಂತಾ ಇದೆಯಲ್ಲ ಪರ್ಮಿಷನ್. ಈಗ ಭೀಮ್ ಆರ್ಮಿ ಅವರು ಪರ್ಮಿಷನ್ ಕೇಳಿದ್ದಾರೆ. ಯಾರೇ ಲೆಟರೇಟ್ ಅಲ್ಲಿ ಕೇಳಿರೋದು? ಅವ್ರ ಲೆಟರೇಟ್ ಅಲ್ಲಿ ರಿಜಿಸ್ಟ್ರೇಷನ್ ದಾಖಲೆ ಇದೆ ಅಂತ ಕೇಳಿದ್ರೆ ರಿಜಿಸ್ಟ್ರೇಷನ್ ದಾಖಲೆಗಳು ಕೊಟ್ಟಿದ್ದಾರೆ. DSS ಅವ್ರು ಕೊಟ್ಟಿದ್ದಾರೆ. ಇನ್ನೂ ಒಂದು ಯಾವುದೋ ನಾಗರಿಕರ ಸಂಸ್ಥೆ ಕೊಟ್ಟಿದ್ದಾರೆ. ಇವ್ರು ಯಾಕೆ ಕೊಡ್ತಾ ಇಲ್ಲ?